ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವೇದವ್ಯಾಸಾಯ ನಮೋ ನಮಃ. ಓಂ ಜಯತ್ಯಜೋ ಅಖಂಡಕುನೂರು ಮಂಡಲಃ ತದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರ್ತೋ ಜತಮೋನಿಯಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಜಯತ್ಯಜೋ ಅಕ್ಷೀಣ ಶುಭಾತ್ಮಬಿಂಬಃ ಸ್ವಚ್ಛರ್ಯಕಾಂತಿಪ್ರದಿತಃ ಸದೋದಿತಃ ಸ್ವಭಕ್ತಸಂತಾಪದುಷ್ಟ ಅಂತ ರಾಮಾವತಾರೋ ಹರಿರೇಚ ಚಂದ್ರಮಾಃ. ಜಯತ್ಯಜೋ ಸಂಗಾರ್ಬಳಾಂಬಭೂರೋ ಗುಣೋಚ್ಚರತ್ನಾಹರ ಆತ್ಮವೈಭವಃ ಸದಾ ಸದಾತ್ಮಜ್ಞಾನಾದಿರಾಭ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ಜಯತಿರ್ಚಿಂತಯಃ ಸರ್ವದೇವೈಕವಂದ್ಯಃ ಪರಮರುಷ್ಟವಾಬ್ಜಿತ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸು ಶ್ರೀಪತಿರ್ಮಾನುದೋ ನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಜಗನ್ನಾಥ ದಾಸರಿಗೆ ನಮೋ ನಮಃ. ಶ್ರೀ ಕುರೋದಿ ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ದ್ವಿತೀಯ ತಿಥಿಯಲ್ಲಿ ನಮ್ಮ ಮಂತ್ರಾಲಯ ಪ್ರಭುಗಳು ಕಲ್ಪವೃಕ್ಷ ಕಾಮಧೇನುವಂತೆ ತಮ್ಮ ಶಿಷ್ಯರ ಭಕ್ತರಿಗೆ ಅನುಗ್ರಹ ಮಾಡಿ ಸರ್ವ ಅಭೀಷ್ಟಗಳನ್ನು ಪೂರೈಸುವ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನೆ ದಿನದ ದಿವ್ಯ ಶುಭ ದಿನ ಪರ್ವಕಾಲ ನಮ್ಮ ಮನಸ್ಸಿಗೆ ಸಂತೋಷವನ್ನು ಈ ದಿನದಲ್ಲಿ ನಾವು ಧನುಮನ ಸಹಾಯ ಮಾಡಿ ಸಂತೋಷ ಪಡುತ್ತೀವಿ. ಇವತ್ತಿನ ಕಾಲದಲ್ಲಿ ರಾಯರ ಮೂಲ ಬೃಂದಾವನ ಮಂತ್ರಾಲಯದಲ್ಲಿ ಹೋಗಿ ಸೇವೆಯನ್ನು ಮಾಡಿ ಅಥವಾ ನಮ್ಮ ಹತ್ತಿರ ಇರುವ ಮೂರ್ತಿಗಾ ಬೃಂದಾವನದಲ್ಲಿ ನೆಲೆಸಿರುವ ಶ್ರೀರಾಯರನ್ನು ನೋಡಿ ಸಂತೋಷಪಟ್ಟು ಅವರಿಗೆ ಯಥಾಶಕ್ತಿ ಸೇವೆಯನ್ನು ಮಾಡಿ ಅಲ್ಲಿ ನಮ್ಮ ದೇಹದಿಂದ ಅಥವಾ ಧನ ಸಹಾಯದಿಂದ ಅಥವಾ ನಮ್ಮ ವಾಕ್ ಅದಾಗಿ ನಮ್ಮ ವಾಕ್ನಿಂದ ಶ್ರೀರಾಯರ ಶ್ಲೋಕ ಮತ್ತು ಅವರ ಮಂಗಳಾಷ್ಟಕ ಇತ್ಯಾದಿಗಳನ್ನು ಕೂಡ ಪಠನೆ ಮಾಡಿ ಅವರ ಸನ್ನಿಧಾನದಲ್ಲಿ ಸರ್ವಮೂಲ ಗ್ರಂಥಗಳ ಪಾರಾಯಣ ಮತ್ತು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ರಚನೆ ಮಾಡಿಕೊಟ್ಟ ಗ್ರಂಥಗಳ ಅಧ್ಯಯನ ಪಾರಾಯಣ ಮತ್ತು ಪ್ರವಚನ ಕೇಳೋದು, ಪ್ರವಚನ ಮಾಡೋದು, ಇಂಥ ಸೇವೆಗಳನ್ನು ಮಾಡಿ ಈ ದಿನದಲ್ಲಿ ಅವರಿಗೆ ಅಭಿಷೇಕ ಮಾಡಲ್ಪಟ್ಟ ಪಂಚಾಮೃತ ಮತ್ತು ಹಸ್ತೋದಕ, ಗಂಧೋದಕ ಇತ್ಯಾದಿಗಳನ್ನ ನಾವು ಸ್ವೀಕಾರ ಮಾಡಿ ತೀರ್ಥ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿ ನಾವು ಮನಸ್ಸಕ್ಕೆ ನಮ್ಮ ಎಲ್ಲರೂ ಮನಸ್ಸಿಗೆ ಕೂಡ ಆನಂದದಾಯಕವಾದ ಶುಭ ಸೂಚನೆ ಮತ್ತು ಆನಂದವನ್ನು ಕೂಡ ರಾಯರು ಕೊಟ್ಟು ನಮಗೆ ಅನುಗ್ರಹ ಮಾಡಿರುವ ಒಂದು ಅನುಭವ ನಮ್ಮ ಎಲ್ಲರಿಗೂ ಕೂಡ ಸಿಗ್ತಾ ಇದೆ. ಇಂಥ ಕರುಣಾಮಯಾದ ರಾಯರು ಇದನ್ನ ಶುಭ ಸಂದರ್ಭದಲ್ಲಿ ನಮ್ಮ ಎಲ್ಲರನ್ನೂ ಕೂಡ
3 ದಿನ ಕಾಲ ನಡೆಯುವ ಆರಾಧನೆ ಶುಭ ಸಂದರ್ಭದಲ್ಲಿ ಅವರು ಕಣ್ಣು ಬಿಟ್ಟು ನಮ್ಮ ಎಲ್ಲರನ್ನೂ ನೋಡುವ ಪರ್ವಕಾಲವಾಗಿದೆ. ನಿತ್ಯದಲ್ಲಿಯೂ ಕೂಡ ನೋಡ್ತಾರೆ ಸೇವೆಯನ್ನು ಮಾಡುವ ಭಕ್ತರನ್ನ. ಅದು ವಿಶೇಷವಾಗಿ ಒಂದು ಅನುಗ್ರಹ ಮಾಡೋಕ್ಕೆ ಇರುವ ಪರ್ವಕಾಲ ಶ್ರೀರಾಯರ ಆರಾಧನೆ ದಿನಗಳು. ಈ 3 ದಿನದಲ್ಲಿಯೂ ಕೂಡ ನಾವು ರಾಯರ ಬೃಂದಾವನಕ್ಕೆ ಮಾಡಲ್ಪಟ್ಟಿರುವ ಹೂವಿನ ಹಾರ ಮತ್ತು ಆಭರಣಗಳು ಮತ್ತು ಕವಚಗಳು ಎಲ್ಲವನ್ನು ನೋಡಿ ಮತ್ತು ರಾಯರ ಭಕ್ತಗಳ ದರ್ಶನ, ಉತ್ತಮ ಪಂಡಿತರ ದರ್ಶನ, ಉತ್ತಮ ಬ್ರಾಹ್ಮಣರ ಒಂದು ದರ್ಶನಗಳಿಂದ ಕೂಡ ನಮಗೆ ಅಂತಃಕರಣ ಶುದ್ಧಿಯಾಗಿದೆ. ಈ ಅಂತಃಕರಣ ಶುದ್ಧಿ ದ್ವಾರ ನಮ್ಮ ಮನಸ್ಸಲ್ಲಿ ಹರಿವಾಯು ಗುರುಗಳು ನೆಲೆಸಬೇಕು. ಅದಕ್ಕಾಗಿ ಅವರ ಸೇವೆಯನ್ನು ನಾವು ಮಾಡಿ ಧನ್ಯರಾಗಿದ್ದೀವಿ. ಈ ದಿನದಲ್ಲಿ ಒಂದು ಶ್ಲೋಕವನ್ನು ಆಯ್ಕೆ ಮಾಡಿಕೊಂಡು ಆ ಶ್ಲೋಕದ ಯಥಾಮತಿ ನನ್ನ ಜ್ಞಾನಕ್ಕೆ ಏನು ಬರುತ್ತೋ ಅದನ್ನು ಒಂದು ಪ್ರವಚನ ರೀತಿಯಲ್ಲಿ ಕೊಡಬೇಕು ಅಂತ ಮನಸ್ಸಿಗೆ ಪ್ರೇರಣೆ ಆಗಿದೆ. ಅದಕ್ಕಾಗಿ ನಾನು ಆಯ್ಕೆ ಮಾಡಿಕೊಂಡಿರುವ ಒಂದು ಶ್ಲೋಕ ಗುರು ಜಗನ್ನಾಥ ದಾಸವರೇಣ್ಯರು ರಚನೆಯನ್ನು ಮಾಡಿರುವ ಶ್ಲೋಕ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರದ ಅರ್ಥವನ್ನು ಯಥಾಮತಿ ನೋಡೋಣ. ಮೊಟ್ಟ ಮೊದಲಿಗೆ ಈ ಮಂತ್ರಕ್ಕೆ ಯಾರು ಅಧಿಕಾರಿಗಳು, ಯಾರು ಯಾವ ಜಾತಿಯವರು, ಯಾರು ಇದನ್ನು ಹೇಳಬೇಕು, ಯಾರು ಹೇಳಬಾರದು ಹಾಗಂತ ಚಿಂತನೆ ಮಾಡಿದರೆ ನಿಜವಾಗಿಯೂ ಕೂಡ ರಾಯರನ್ನು ಅವರು ಹೆಸರಿಟ್ಟು ಕರಿಬಾರ್ದು. ಗುರುಗಳನ್ನು ಹೆಸರಿಟ್ಟು ಕರೆಯಬಾರ್ದು. ಆ ಥರ ಗುರುಗಳನ್ನ ಹೆಸರಿಟ್ಟು ಕರೆದರೆ ನಮಗೆ ಪಾಪ ಬರುತ್ತೆ. ಹಾಗಂದರೆ ನಾನು ರಾಯರನ್ನು ಗುರು ಸಾರ್ವಭೌಮರು, ರಾಯರು, ಮಂತ್ರಾಲಯ ಪ್ರಭುಗಳು ಇತ್ಯಾದಿ ನಾಮಗಳಿಂದ ಕರಿಬಹುದು. ಆದರೆ ನಮಗೆ ಸಿದ್ಧಿ ಬರಬೇಕು ಅಂತ ಹೇಳಿದರೆ ಅವರು ನಾಮವನ್ನು ಹೇಳಬೇಕು. ಆ ನಾಮವನ್ನು ಭಕ್ತಿಯಿಂದ ಅರ್ಥ ಸಹಿತವಾಗಿ ನಾವು ಜಪವನ್ನು ಮಾಡಬೇಕು. ಜಪವನ್ನು ಮಾಡುವುದಕ್ಕೆ ಮುಂಚಿತವಾಗಿಯೂ ನಮಗೆ ಕೆಲವು ಸಾಧನೆಗಳು ಆಗಬೇಕಾಗಿರುತ್ತೆ. ಎಂಥ ಸಾಧನೆಗಳು? ಅಂತಃಕರಣ ಶುದ್ಧಿ ಬೇಕು. ಅಂತಃಕರಣ ಶುದ್ಧಿ ಆಗಬೇಕಾಗಿದ್ದರೆ ಸ್ನಾನ ಆಗಬೇಕು. ಸ್ನಾನ ಆದ ಮೇಲೆ ಆಚಮನೀಯ ಆದ ಮೇಲೆ ಮುದ್ರಾಧಾರಣೆ, ನಾಮಗಳು ನಮ್ಮ ದೇಹದಲ್ಲಿ ಧಾರಣೆಯನ್ನು ಮಾಡಿಕೊಳ್ಬೇಕು. ಆಮೇಲೆ ಶುದ್ಧ ಆಸನವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಕುಳಿತುಕೊಂಡು ಶ್ರೀರಾಯರ ಮೃತ್ತಿಕಾ ಬೃಂದಾವನ ಅಥವಾ ಮೂಲ ಬೃಂದಾವನ ಅಥವಾ ಅವರ ಫೋಟೋ, ಅವರನ್ನು ದಿವ್ಯವಾದ ತೇಜೋಪುಂಗವಾದ ಅವರ ದೇಹವನ್ನು ಮಾಡಿರುವ ಡ್ರಾಯಿಂಗು ಏನು ರಚನೆ ಇದೆಯೋ ಅದನ್ನು ನಮ್ಮ ಮನಸ್ಸಿಗೆ ತೆಗೆದುಕೊಂಡು ಬಂದು ಅಲ್ಲಿ ಅವ್ರ ರೂಪವನ್ನು, ಅವ್ರ ಬೃಂದಾವನವನ್ನು ಚಿಂತನೆಯನ್ನು ಮಾಡುತ್ತಾ ನಾವು ಈ ಅಷ್ಟಾಕ್ಷರ ಮಂತ್ರವನ್ನು ಜಪವನ್ನು ಮಾಡಬೇಕು. ಈ ಅಷ್ಟಾಕ್ಷರ ಜಪವನ್ನು ಎಲ್ಲಿ ಹೇಳಿದ್ದಾರೆ? ರಾಯರ
ಪ್ರಿಯ ಶಿಷ್ಯರಾದಂಥ ಅಪ್ಪನಾಚಾರ್ಯರು ಶ್ರೀ ಪೂರ್ಣಬೋಧ ಗುರು ತೀಪ್ತ ಭಯೋಪ್ತಿಪಾರ ಕಾಮಾರಿ ಮಾಕ್ಷ ವಿಷಾಮಾಕ್ಷ ಸರಸ್ಪೃಶಂತಿ ಹಾಗಂತ ಹೇಳುವ ಪ್ರಾರಂಭವಾಗುವ ಶ್ರೀ ರಾಘವೇಂದ್ರ ಸ್ತೋತ್ರದಲ್ಲಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ತಷ್ಟಾಕ್ಷ ಮಂತ್ರ ಜೀವಿತಾತ್ಮ ನಿತ್ಯಂ ಹಾಗಂತೇಳಿ ಒಂದು ಶ್ಲೋಕ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಈ ಶ್ಲೋಕದಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಇದನ್ನು ಹೇಳಬೇಕು ಅಂತ ಹೇಳಿದ್ದಾರೆ. ಮತ್ತು ಗುರು ಜಗನ್ನಾಥದಾಸರು ಕೂಡ ಈ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ತಷ್ಟಾಕ್ಷರ ಮಂತ್ರದಾಗ ಹಾಗಂತೇಳಿಯೋ ಬರೆದು ಒಂದು ಅಕ್ಷರಕ್ಕೂ ಕೂಡ ಒಂದೊಂದು ಸಿದ್ಧಿ ಅಥವಾ ಫಲ ಇದೆ ಹಾಗಂತ ಹೇಳಿ ನಿರೂಪಣೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಗುರುಗಳ ನಾಮವನ್ನು ಕರೆಯುವ ರೀತಿಯಲ್ಲಿ ಹೇಳಬಾರದು. ರಾಘವೇಂದ್ರರೇ ನಾ ಬಂದಿದ್ದೀನಿ ಆಶೀರ್ವಾದ ಮಾಡಿ ಅಂದರೆ ತಪ್ಪಾಗತ್ತೆ. ಆದರೆ ಇಂಥ ಒಂದು ಸಾಧನೆಯನ್ನು ಸ್ನಾನ, ಗೋಪಿಚಂದನ ಧಾರಣ, ಶುದ್ಧ ಆಸನ ಮತ್ತು ಆಚಮನೀಯ ಮತ್ತು ಪ್ರಾಣಾಯಾಮ ಇತ್ಯಾದಿಗಳನ್ನ ಮಾಡಿಕೊಂಡು ಅವರ ರೂಪವನ್ನು ಚಿಂತನೆ ಮಾಡ್ತಾ ಅಂತಃಕರಣ ಶುದ್ಧಿ ಬೇಡಿ ಈ ಮಂತ್ರವನ್ನು ಒಂದು ಜಪ ರೀತಿಯಲ್ಲಿ ಹೇಳೋದು ಅದು ಸಾಧನೆ ಮತ್ತು ಅದು ನ್ಯಾಯವೂ ಆಗಿದೆ. ಇದು ಶಾಸ್ತ್ರದಲ್ಲಿ ಬರುವ ವಿಚಾರವೂ ಆಗಿದೆ. ಅದಕ್ಕಾಗಿ ಈ ಜಪ ಮಾಲೆಯನ್ನು ಹಿಡಿದು ಅವರ ನಾಮವನ್ನು ಹೇಳುವ ವಿಧಾನ ಇದು ಸಿದ್ಧಿಗೆ ಕಾರಣವಾಗತ್ತೆ, ಮೋಕ್ಷಕ್ಕೆ ಕಾರಣವಾಗತ್ತೆ. ಈ ಲೌಕಿಕದಲ್ಲಿ ನಮಗೆ ನಾವು ರಾಯರಲ್ಲಿ ಬೇಡುವ ಏನು ವಿಷಯ ಪದಾರ್ಥಗಳಿದೆಯೋ ಅದಕ್ಕಾಗಿಯೂ ಮತ್ತು ನಮ್ಮ ಪಾಪಗಳ ಒಂದು ರಾಶಿ ಏನಿದೆಯೋ ಅದು ಭಸ್ಮವಾಗೋಕ್ಕೂ ನಮ್ಮ ಅಂತಃಕರಣ ಶುದ್ಧಿ ದ್ವಾರ ಶಾಸ್ತ್ರ ಜ್ಞಾನವನ್ನು ಪಡೆದು ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಪಡೆಯಲಿಕ್ಕೆ ಈ ಅಷ್ಟಾಕ್ಷರ ಜಪ ರಾಯರ ಒಂದು ನಾಮಗಳು ನಮಗೆ ಸಾಧನೆ ರೂಪದಲ್ಲಿ ಆಗುತ್ತಾ ಇದೆ. ಖಂಡಿತವಾಗಿ ಆಗತ್ತೆ. ಈ ರೀತಿಯಲ್ಲಿ ನಾವು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ನಾಮವನ್ನು ತಿಳಿಬೇಕು. ಇದನ್ನು ನಾನು ಹೇಳಿದೆ ಯಾರು ಹೇಳಬೇಕು ಅಂತ. ರಾಯರ ಭಕ್ತರು ಯಾರೋ ಅವರು ಹೇಳ್ಬೋದು. ಅವರು ಏನು ಜಾತಿ, ಯಾವ ಮತ, ಯಾವ ಕುಲ, ಯಾವ ಗೋತ್ರ ಇದೆಲ್ಲ ಯಾವ ಒಂದು ಭಯ ಇಲ್ಲದೆ ನಾವು ಹೇಳ್ಬೋದೋ ಇಲ್ಲವೋ, ನಮಗೆ ಅಧಿಕಾರ ಇದೆಯೋ ಇಲ್ಲವೋ ಹಾಗಂತ ಭಯವಿಲ್ಲದೆ ಗುರು ಮುಖೇನ ಒಂದು ಗುರುಮಂತ್ರ ಉಪದೇಶವನ್ನು ಪಡೆದು ಮಾಡಿದರೆ ಹೆಚ್ಚು ಉತ್ತಮ. ಗುರುಗಳು ಸಿಕ್ಕಿಲ್ಲ, ದೊರಕಿಲ್ಲ, ಅದಕ್ಕಾಗಿ ನಾವು ಜಪವನ್ನು ಬಿಡಬೇಕು ಅಂತಿಲ್ಲ. ಅಪ್ಪನಾಚಾರ್ಯರು ಕೊಟ್ಟಿರುವ ರಾಘವೇಂದ್ರ ಶ್ಲೋಕ ಗುರು ಜಗನ್ನಾಥದಾಸರು ಹೇಳುವ ರೀತಿಯಲ್ಲಿ ಇಂತಹ ಗುರುಗಳೇ ನಮಗೆ ಶ್ಲೋಕ ರೂಪದಲ್ಲಿ ನಮಗೆ ಗುರುಪದೇಶವನ್ನು ಕೊಟ್ಟಿದ್ದಾರೆ ಹಾಗಂತೇಳಿ ಒಂದು ಅನುಸಂಧಾನ ಮಾಡಿಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರವನ್ನು ಜಪವನ್ನು ಮಾಡಬಹುದು. ರಾಯರು ರಾಯರೆಲ್ಲೂ ನಾವು ಬೇಡಿಕೊಂಡು ಅವರ ಹತ್ರ ಒಂದು ಅನುಮತಿಯನ್ನು ಪರ್ಮಿಷನ್ನ ಕೇಳಿ ಈ ಜಪವನ್ನು ಮಾಡುತ್ತೇನೆ, ನೀವೇ ಗುರುಗಳು, ನಿಮ್ಮ ನಾಮಕ್ಕೆ ನೀವೇ ಉಪದೇಶವನ್ನು ಕೊಡಬೇಕು ಹಾಗಂತೇಳಿ ಒಂದು ಅನುಮತಿಯನ್ನು ರಾಯರಲ್ಲಿ ಪಡೆದು ಅಂತಃಕರಣ ಶುದ್ಧಿ ಮಾಡಿಕೊಂಡು ಇದನ್ನು ಜಪವನ್ನು ಮಾಡೋದು ಉತ್ತಮ. ಬಸ್ಲಿ ಹೋಗ್ತಾ ಇರುವಾಗ, ಚಪ್ಪಲಿ ಹಾಕ್ಕೊಂಡು ನಡೀತಾ ಇರುವಾಗ, ಊಟ ಮಾಡುವಾಗ, ಅಶುದ್ಧಿವಾಗಿರುವಾಗ, ಶೌಚ ಇರುವಾಗ, ಮೃತ್ಯು ಶೌಚ
ಅಥವಾ ಕೂಸು ಹುಟ್ಟುವ ಏನು ಶೌಚ ಇದೆಯೋ ಅಂಥ ಅಶುಭದಲ್ಲಿ ಶೌಚ ಕಾಲದಲ್ಲಿಯೂ ಕೂಡ ನಾವು ಇದನ್ನು ಹೇಳೋದನ್ನು ಬಿಡಬೇಕು. ಮತ್ತು ಎಲ್ಲ ಮನುಷ್ಯರು ಇದಕ್ಕೆ ಅಧಿಕಾರಿ. ಮತ್ತು ಯಾರು ಓಂಕಾರವನ್ನು ಹೇಳಬೇಕು, ಯಾರು ಓಂಕಾರವನ್ನು ಬಿಟ್ಟು ಹೇಳಬೇಕು. ಓಂಕಾರ ಅಂದರೆ ಪ್ರಣವ ಮಂತ್ರಕ್ಕೆ ಅಧಿಕಾರಿಗಳು ಗಂಡಸರು, ಮೆನ್. ಶ್ರೀಕಾರಕ್ಕೆ ಅಧಿಕಾರಿಗಳು ಸ್ತ್ರೀಗಳು, ವುಮೆನ್ಸ್. ಯಾಕೆ? ಓಂಕಾರ ವೇದ ಮಂತ್ರದಿಂದ ಪ್ರಾರಂಭ, ಪ್ರಣವ ಮಂತ್ರವನ್ನು ಹೇಳಿದರೆ ಅವರಿಗೆ ಸಿದ್ಧಿಯಾಗುವುದಿಲ್ಲ, ಪಾಪ ಬರುತ್ತೆ ಅಂತ ಶಾಸ್ತ್ರ ಹೇಳಿರೋದ್ರಿಂದ ಓಂಕಾರವನ್ನು ಬಿಟ್ಟು ಸ್ತ್ರೀಗಳು, ಹೆಂಗಸರು ಯಾರಾಯಿದ್ರೂ ಕೂಡ ಶ್ರೀ ರಾಘವೇಂದ್ರಾಯ ನಮಃ ಹಾಗಂತೇಳಿ ಈ ಅಷ್ಟಾಕ್ಷರ ಮಂತ್ರವನ್ನು ಶುದ್ಧ ಕಾಲದಲ್ಲಿಯೂ ಶುದ್ಧಿ ಮಾಡಿಕೊಂಡು ಜಪಮಾಲೆಯನ್ನು ಹಿಡಿದು ಅಥವಾ ಮನಸ್ಸಲ್ಲಿಯೂ ಕೂಡ ಒಂದು ಮೂರ್ತಿಯನ್ನು ಮನಸ್ಸಲ್ಲಿಯೂ ಚಿಂತನೆ ಮಾಡಿ ಜಪವನ್ನು ಮಾಡಬೇಕಾಗತ್ತೆ. ಗಂಡಸರು ಓಂಕಾರ ಸಹಿತವಾದ ಓಂ ಶ್ರೀ ರಾಘವೇಂದ್ರಾಯ ನಮಃ ಹಾಗಂತ ಹೇಳೋದಿಂದ, ಪ್ರಣವ ಕೊಡೋದಿಂದ ಅವರಿಗೆ ಸಿದ್ಧಿಯಾಗತ್ತೆ. ಈ ರೀತಿಯಲ್ಲಿ ಶಾಸ್ತ್ರ ಹೇಳುವ ವಿಚಾರವನ್ನೇ ನಾನು ಹೇಳ್ತಾ ಇರೋದು. ಅದಕ್ಕೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಗಂಡಸರು ಹೆಂಗಸರು ಶ್ರೀ ರಾಘವೇಂದ್ರಾಯ ನಮಃ ಹಾಗಂತ ಹೇಳಬೇಕು. ಇದರಲ್ಲಿ ಯಾವ ಸಂಶಯವೂ ಬೇಡ. ಮತ್ತು ರಾಘವೇಂದ್ರ ಎಂಬ ನಾಮ ಯಾರು ಕೊಟ್ಟಿದ್ದು? ಸುಧೀಂದ್ರ ತೀರ್ಥರು ತಮ್ಮ ಶಿಷ್ಯರಾದಂಥ ವೆಂಕಟನಾಥನನ್ನು ಕರೆದು ಅವರಿಗೆ ವೇದಾಂತ ಸಾಮ್ರಾಜ್ಯ ಏನಿದೆಯೋ, ದ್ವೈತ ಸಿದ್ಧಾಂತ, ವೇದಾಂತ ಸಾಮ್ರಾಜ್ಯ, ವೇದಾಂತ ಸಾಮ್ರಾಜ್ಯವನ್ನು ಕೊಟ್ಟು ಓಂಕಾರ ಪ್ರಣವ ಮಂತ್ರಗಳನ್ನು ಉಪದೇಶವನ್ನು ಮಾಡಿ ಅವರಿಗೆ ಅಭಿಷೇಕವನ್ನು ಮಾಡಿ ಯಾವ ವಿಧಾನದಲ್ಲಿಯೂ ಒಂದು ಯತಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ಶಾಸ್ತ್ರೋಕ್ತ ವಿಧಾನಗಳಿಂದ ತಮ್ಮ ಶಿಷ್ಯರಾದ ವೆಂಕಟನಾಥನಿಗೆ ಕಿವಿಯಲ್ಲಿ ಅವರು ನಾಮವನ್ನು ಹೇಳ್ತಾರೆ, ರಾಘವೇಂದ್ರ ತೀರ್ಥರು ಹಾಗಂತ. ಆ ರೀತಿಯಲ್ಲಿ ರಾಘವೇಂದ್ರ ಅಂತ ಹೇಳಿದರೆ ರಾಘವನಿಗೆ ಇಂದ್ರ ಯಾರೋ ಅವ ರಾಘವೇಂದ್ರ. ನಮ್ಮ ಗುರುಗಳಾದಂಥ ರಾಘವೇಂದ್ರರಿಗೆ ಒಂದು ಇಂದ್ರ ಇದ್ದಾನ, ಯಜಮಾನ. ಇಂದ್ರ ಅಂದರೆ ಅವರು ಯಾರು? ರಾಮ. ಸುಧೀಂದ್ರ ತೀರ್ಥರು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಪಟ್ಟಾಭಿಷೇಕ ಮಾಡುವಾಗ ಮಧ್ವಾಚಾರ್ಯರ ಮೂಲಮಗ ಸಮಸ್ಥಾನವಾಗಿರುವ ಪೀಠದಲ್ಲಿ ಕುಳ್ಳುರಿಸಿ ಅವರಿಗೆ ಹೇಳ್ತಾ ಇರುವ ವಿಚಾರ, ಶ್ರೀ ರಾಘವೇಂದ್ರ ತೀರ್ಥರು ಎಂಬ ನಾಮ ಇಂದಿನಿಂದ ನಿಮ್ಮ ನಾಮಧೇಯ ಆಗಿದೆ ಅಂತ. ಸುಧೀಂದ್ರರಿಗೆ ಈ ರಾಘವೇಂದ್ರ ತೀರ್ಥರು ಎಂಬ ಒಂದು ನಾಮಧೇಯ ಅವರಿಗೆ ಉಳಿಬೇಕಾಗಿರೋದು ಯಾಗ ಉಳಿಯಿತು? ಆ ನಾಮವನ್ನು ಎಲ್ಲಿಂದ ಆಯ್ಕೆ ಮಾಡಿಕೊಂಡರು ಹಾಗಂತ ಹೇಳುವಾಗ, ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು, ಸೀತಾಪತಿಯಾದ ರಾಮಚಂದ್ರ ಪ್ರಭುವೇ ಸುಧೀಂದ್ರ ತೀರ್ಥರ ಕನಸಲ್ಲಿ ಬಂದು, ಇದು ನನ್ನ ನಾಮಧೇಯ, ನನ್ನ ನಾಮ, ನನಗೆ ಪ್ರೀತಿಯಾದ ನಾಮ ರಾಘವೇಂದ್ರ, ನನ್ನ ನಾಮವನ್ನು ನಿನ್ನ ಶಿಷ್ಯರಾದ ವೆಂಕಟನಾಥನಿಗೆ ನೀನು ಕೊಡಬೇಕು, ಆ ನಾಮವನ್ನೇ ಇಡಬೇಕು ಅಂತೇಳಿ ಕನಸಲ್ಲಿ ಬಂದು ಹೇಳಿದ ಒಂದು ಹೆಸರು ನಾಮ ಶ್ರೀ ರಾಘವೇಂದ್ರ ತೀರ್ಥರು ಅಂತ.
ಈ ರಾಘವೇಂದ್ರ ತೀರ್ಥರು ಎಂಬ ನಾಮವನ್ನು ರಾಮಚಂದ್ರ ಪ್ರಭು ಹೇಳಿದ ರೀತಿಯಲ್ಲೇ ಆ ನಾಮವನ್ನು ಕೊಟ್ಟು ಸುಧೀಂದ್ರ ತೀರ್ಥರು ತಮ್ಮ ಶಿಷ್ಯನಾಗಿ ಗುರುಸಾರ್ವಭೌಮರನ್ನ ಆಯ್ಕೆಯನ್ನು ಮಾಡಿಕೊಂಡಿರುವ ವಿಚಾರವನ್ನು ರಾಘವೇಂದ್ರ ವಿಜಯಾದಿ ಗ್ರಂಥಗಳಲ್ಲಿಯೂ ಕೂಡ ಬೇರೆ ಕಡೆಯಲ್ಲಿಯೂ ಕೂಡ ನಾವು ಓದಿದ್ದೀವಿ, ಪ್ರವಚನದಲ್ಲಿಯೂ ಕೇಳಿದ್ದೀವಿ. ಇದನ್ನು ನಾವು ಚಿಂತನೆ ಮಾಡಿಕೊಂಡು ಬೇಕು. ಮೊಟ್ಟ ಮೊದಲಿಗೆ ರಾಘವೇಂದ್ರ ಇಂದ್ರ, ರಾಘವಸ್ಯ ಇಂದ್ರ ರಾಘವೇಂದ್ರ ಅಂತೇಳಿ ನಾವು ಮಾಡಿಕೊಂಡ್ರೆ ರಾಘವನ ಇಂದ್ರನು, ಇಂಥ ರಾಘವೇಂದ್ರರಿಗೆ ಇಂದ್ರನು ರಾಮಚಂದ್ರ ದೇವರು. ಆ ರಾಮಚಂದ್ರ ದೇವರ ಹೆಸರು ರಾಘವೇಂದ್ರ. ರಾಘವ ಅಂದ್ರೆ ರಘುಕುಲ ಉದ್ಭವನ ಆದ ರಾಮಚಂದ್ರ ದೇವರು. ರಾಮಚಂದ್ರ ದೇವರನ್ನು ಇಂದ್ರನಾಗಿ ಪಡೆದಿರುವ ಇಂದ್ರ ಯಾರೋ? ದೇವೇಂದ್ರ. ಆ ದೇವೇಂದ್ರ ಅವನಿಗೂ ಸ್ವಾಮಿತ್ವ, ಇಂದ್ರತ್ವ ಯಾರೋ? ವಾಯುದೇವರು. ಆ ವಾಯುದೇವರಿಗೆ ಇಂದ್ರ ಯಾರು? ಸಾಕ್ಷಾತ್ ಪರಮಾತ್ಮ. ಆ ರೀತಿಯಲ್ಲಿ ಯಾರಿಗೆ ಸ್ವಾಮಿಯೋ ಅವನು ರಾಘವೇಂದ್ರ. ರಾಮದೇವರು ಯಾರಿಗೆ ಸ್ವಾಮಿಯೋ ಅವರು ರಾಘವೇಂದ್ರ ಅಂತ ನಾಮ. ಅಂದರೆ ಹನುಮನಿಗೆ ಇಂದ್ರ, ಈ ದೇವೇಂದ್ರಲ್ಲ ಹನುಮನಿಗೆ ಇಂದ್ರಲ್ಲ. ಯಾಕಂದರೆ ಜೀವರಲ್ಲಿ ಪ್ರಥಮ ಪದವಿ, ಕಕ್ಷದಲ್ಲಿ ಮೂರನೇ ಪದವಿ, ಪರಮಾತ್ಮ, ಲಕ್ಷ್ಮೀದೇವಿ, ಆಮೇಲೆ ಬ್ರಹ್ಮವಾಯು ಇಬ್ಬರು. ಈ ರೀತಿಯಲ್ಲಿ ಪರಮಾತ್ಮನನ್ನೇ ಇಂದ್ರನಾಗಿ ಪಡೆಯುವ ಭಾಗ್ಯ ಹನುಮನಿಗೆ ಮಾತ್ರ ಉಂಟು. ಅದಾಗಿ ವಾಯುದೇವರು ಮಾತ್ರವೇ ಅವರಿಗೆ, ವಾಯುದೇವರಿಗೆ ಇಂದ್ರಾದಿ ದೇವತೆಗಳಿಗೆ ಇಂದ್ರ ಆಗೋದಿಲ್ಲ. ಇಂದ್ರಾದಿ ದೇವತೆಗಳು ವಾಯುದೇವರಿಗೆ ಇಂದ್ರನನ್ನು ನಮಸ್ಕಾರ ಮಾಡೋದಿಲ್ಲ. ಇಂದ್ರದೇವರು ನಮಸ್ಕಾರ ಮಾಡೋದು ವಾಯುದೇವರಿಗೆ. ಆ ರೀತಿಯಲ್ಲಿ ಜೀವೋತ್ತಮರಾದ ವಾಯುದೇವರಿಗೆ ರಾಘವೇಂದ್ರ ಹಾಗಂತ ನಾಮಧೇಯ ಇದೆ. ಮತ್ತು ರಾಮಚಂದ್ರ ದೇವರಿಗೂ ರಾಘವೇಂದ್ರ ಅಂತ. ಈ ರೀತಿಯಲ್ಲಿ ಅದು ರಾಯರಿಗೆ ಮಾತ್ರ ಅಲ್ಲ, ವಾಯುದೇವರಿಗೂ ಆ ನಾಮ ಅನ್ವಯ ಆಗತ್ತೆ, ಮತ್ತು ಪ್ರಭು ಶ್ರೀರಾಮಚಂದ್ರ ದೇವರಿಗೂ ಅನ್ವಯ ಆಗತ್ತೆ. ಈ ರೀತಿಯಲ್ಲಿ ನಾವು ಈ ವಿಚಾರವನ್ನು ತಿಳಿದು ಈ ಅಷ್ಟಾಕ್ಷರ ಮಂತ್ರ ಜಪ ಮಾಡುವಾಗ ಶ್ರೀ ರಾಘವೇಂದ್ರ ತೀರ್ಥ ಗುರುವಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣರಾಯಿತು. ಭಾರತೀಯರ ಮುಖ್ಯ ಪ್ರಾಣ ಅಂದರೆ ರಾಮಚಂದ್ರ ದೇವರು. ಮಂತ್ರಾಲಯ ಪ್ರಭುಗಳ ಬೃಂದಾವನ ಮಧ್ಯದಲ್ಲಿರುವ ಹನುಮ ಭೀಮ ಮಧ್ವಾಂತರ್ಗತ ವಾಯುದೇವರು. ಅಥವಾ ರಾಘವೇಂದ್ರ ಗುರುಸಾರ್ವಭೌಮ ಒಂದು ಚಿತ್ರ ನಮ್ಮಲ್ಲಿ ಮೂಡಿ ಬಂದರೆ ಆ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಚಿತ್ರದಲ್ಲಿಯೂ ಅಲ್ಲಿ ಹನುಮದೇವರು ಅಥವಾ ವಾಯುದೇವರ ಪವಮಾನವನ್ನು ಚಿಂತನೆ ಮಾಡಿ ಅಲ್ಲಿ ರಾಮಚಂದ್ರ ಸೀತಾಪತಿಯಾದ ರಾಮಚಂದ್ರ ಸೀತಾ ಸಮೇತವಾದ ರಾಮಚಂದ್ರ ದೇವರನ್ನು ಕೂಡ ಅಲ್ಲಿ ನಾವು ಚಿಂತನೆಯನ್ನು ಮಾಡಿ ಈ ನಾಮಧೇಯ ಇಂದ ನಾವು ಮೂರು ಯಾರನ್ನ ನಮ್ಮ ಗುರುಗಳಾದಂಥ ರಾಘವೇಂದ್ರರು, ಜೀವೋತ್ತಮರಾದ ವಾಯುದೇವರು, ಸರ್ವೋತ್ತಮನಾದ ಪರಮಾತ್ಮನ್ನೇ ಈ ಜಪ ಹೇಳ್ತಾ ಇದೆ ಅಂತೇಳಿ ಒಂದು ಅನುಸಂಧಾನ ಜ್ಞಾನಪೂರ್ವಕವಾಗಿ ಈ ಅಷ್ಟಾಕ್ಷರ ಜಪವನ್ನು ಮಾಡುವಾಗ ಅದು ಖಂಡಿತವಾಗಿಯೂ ಕೂಡ 100% ನಮಗೆ ಸಿದ್ಧಿಯನ್ನು, ಪುರುಷಾರ್ಥಗಳನ್ನ ಕೊಡುವುದಲ್ಲಿ ಯಾವ ಸಂಶಯವೂ ಇಲ್ಲ ಅಂತೇಳಿ ನನಗೆ ತೋಚುವ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ರೀತಿಯಲ್ಲಿ ನಾವು ಶುದ್ಧಿ ಮಾಡಿಕೊಂಡು ಈ ಜಪವನ್ನು ಮಾಡಬೇಕು. ಏನು, ವಿಷ್ಣು ಆಲಯದಲ್ಲಿ ಮಾಡುವ ಜಪ ಏನಿದೆಯೋ ಅದು ಅನಂತ ಫಲದಾಯಕವಾದದ್ದು. ಮನೆಯಲ್ಲಿ ದೇವರ ಕೋಣೆಯಲ್ಲಿ ಶುದ್ಧಿ ಮಾಡಿಕೊಂಡು ಹೇಳೋದು ಉತ್ತಮನೇ. ಮತ್ತು ಕಂಡ ಕಡೆಯಲ್ಲಿ ಇದನ್ನು ನಾವು ಹೇಳಬಾರ್ದು. ನಮಗೆ ಸಿದ್ಧಿಯಾಗಿಲ್ಲ, ಯಾರೋ ಬರ್ತಾರೆ, ರಾಘವೇಂದ್ರ ನಮಗೆ ಹೇಳು ಹಾಗಂತೇಳಿ ಕಳಿಸಬಾರ್ದು. ಅವರಿಗೆ ಗುರುಪದೇಶವನ್ನು ಪಡೆದು ಇದನ್ನು ಹೇಳಿ ಅಂತ ನಾವು ಹೇಳಬೇಕು. ನಾವು ಉಪದೇಶವನ್ನು ಮಾಡಬಾರ್ದು. ಅಥವಾ ನಾವು ಈ ಪ್ರವಚನ ಹೇಳಿರೋ ರೀತಿಯಲ್ಲಿ ಉಪದೇಶವನ್ನು ಪಡೆದು ಅದನ್ನು ಮಾಡು ಅಂತ ಹೇಳಬೇಕು. ಅದಕ್ಕೆ ಎಲ್ಲರೂ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರರು ಎಲ್ಲರೂ ಕೂಡ ಈ ರಾಘವೇಂದ್ರ ನಾಮವನ್ನು ಭಯಭಕ್ತಿಯಿಂದ
ಉಚ್ಚಾರಣೆಯನ್ನು ಮಾಡಬೇಕು ಅಥವಾ ಜಪ ಮಾಡಬೇಕು ಎಂಬ ವಿಷಯದಲ್ಲಿ ಯಾವ ಸಂಶಯವೂ ಬೇಡ. ಮತ್ತು ನಮಗೆ ಮುಖ್ಯವಾಗಿ ಅರ್ಥ ತಿಳಿದು ಮಾಡುವ ಅಥವಾ ಜ್ಞಾನಪೂರ್ವಕ ಮಾಡುವ, ಜ್ಞಾನವನ್ನು ಪಡೆದುಕೊಂಡು ಮಾಡುವ ಜಪತಪಾದಿಗಳು, ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ನಮಗೆ ಸಿದ್ಧಿಯನ್ನು, ಬೇಗನೆ ಅಂತಃಕರಣ ಶುದ್ಧಿಯನ್ನು ಕೊಡುವುದಾಗಿದೆ. ಅದಕ್ಕಾಗಿ ನಾವು ರಾಘವೇಂದ್ರ ನಾಮದ ಮಹಿಮೆಯನ್ನು ತಿಳಿದು ಮಾಡಬೇಕು. ಅದರಲ್ಲಿ ಒಂದು ಗುರು ಜಗನ್ನಾಥ ದಾಸವರೇಣ್ಯರು ಮಾಡಿಕೊಟ್ಟಿರುವ ಅಷ್ಟಾಕ್ಷರದ ಒಂದು ಅರ್ಥವನ್ನು ನಾವು ಇಲ್ಲಿ ನೋಡಿ ಅದನ್ನು ಅರ್ಥವನ್ನು ತಿಳಿಯೋಣ. ಹಾಗಂತೇಳಿ ಇಲ್ಲಿ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮತ್ ಗುರು ಜಗನ್ನಾಥ ದಾಸರು ಮಾಡಿರುವ ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಸ್ತೋತ್ರದ ಒಂದೊಂದು ಅಕ್ಷರಕ್ಕೂ ಕೊಟ್ಟಿರುವ ಫಲವನ್ನು ಯಥಾಮತಿ ನೋಡೋಣ. ಶ್ರೀ ಗುರು ಜಗನ್ನಾಥ ದಾಸವರೇಣ್ಯರಿಗೆ ನಮೋ ನಮಃ. ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಸ್ತೋತ್ರಂ ಪ್ರಾರಂಭ. 1ನೇ ಶ್ಲೋಕ. ಗುರು ರಾಜಾಷ್ಟಾಕ್ಷರಂ ಸ್ಯಾತ್ ಮಹಾಪಾದಕನಾಶನಂ ಏಕೈಕಮಕ್ಷರಂ ಚಾತ್ರ ಸರ್ವಕಾಮ್ಯಾರ್ಥ ಸಿದ್ಧಿತಂ. 2ನೇದು. ರಕಾರೋಚ್ಚಾರಣ ಮಾತ್ರೇಣ ರೋಗ ಹಾನಿರ್ನ ಸಂಶಯಃ ಘಕಾರೇಣ ಬಲಂ ಪುಷ್ಟಿಃ ಆಯುಃ ತೇಜಶ್ಚ ವರ್ಧತೆ ವಕಾರೇಣಾತ್ರ ಲಭತೆ ವಾಂಛಿತಾರ್ಥನ್ನ ಸಂಶಯಃ ದ್ರಕಾರೇಣ ಗರಾಶಿಸ್ತು ದ್ರಾವ್ಯತೆ ಧೃತಮೇವ ಹಿ. 3ನೇದು ಮುಗಿದಿದೆ. 4ನೇದು ನೋಡೋಣ. ಯಕಾರೇಣ ಯಮಾದ್ಬಾಧೋ ವಾರ್ಯತೆ ನಾತ್ರ ಸಂಶಯಃ ನಕಾರೇಣ ನರೇಂದ್ರಾಣಾಂ ಪದಮಾಪ್ನೋತಿ ಮಾನವಃ. 5ನೇದು ನೋಡೋಣ. ಮಕಾರೇಣೈವ ಮಾಹೇಂದ್ರಮೈಶ್ವರ್ಯಂ ಯಾತಿ ಮಾನವಃ ಗುರೋರ್ ನಾಮಾಂಚ ಮಹಾತ್ಮ್ಯಂ ಅಪೂರ್ವಂ ಪರಮಾದ್ಭುತಂ ಅಂತೇಳಿ 5ನೇ ಶ್ಲೋಕ ಈ ರೀತಿಯಲ್ಲಿದೆ. 6ನೇ ಶ್ಲೋಕ ನೋಡೋಣ. ತನ್ನಾಮಸ್ಮರಣಾದೇವ ಸರ್ವಾಭಿಷ್ಟಂ ಪ್ರಸಿದ್ಧ್ಯತಿ ತಸ್ಮಾನ್ ನಿತ್ಯಂ ಪಡೆದ್ಭಕ್ತ್ಯ ಗುರುಪಾದ ರಥ ಸದಾ. ಇದು 6ನೇದು. 7ನೇದು ನೋಡೋಣ. ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಸರ್ವಾನ್ ಕಾಮನವಾಪ್ನೋತಿ ನಾತ್ರಕಾರಿ ವಿಚಾರಣಾ. 7ನೇದು ಮುಗಿದಿದೆ. 8ನೇದು. ಅಷ್ಟೋತ್ತರ ಶತಾವೃತ್ತಿಂ ಸ್ತೋತ್ರಸ್ಯ ಕರೋತಿ ಯಃ ತಸ್ಯ ಸರ್ವಾರ್ಥ ಸಿದ್ಧಿ ಸ್ಯಾತ್ ಗುರುರಾಜ ಪ್ರಸಾದತಃ. 8 ಮುಗಿದಿದೆ. 9ನೇದು. ಏತದಷ್ಟಾಕ್ಷರಸ್ಯಾತ್ರ ಮಹಾತ್ಮ್ಯಂ ವೇತ್ತಿ ಕಃ ಪುಮಾನ್ ಪಠನಾದೇವ ಸರ್ವಾರ್ಥ ಸಿದ್ಧಿರ್ಭವತಿ ನಾನ್ಯತಾ. 9 ಮುಗಿದೆ. 10ನೇದು ಶ್ಲೋಕದ ಹೇಳ್ತಾ ಇದ್ದಾರೆ. ಸ್ವಾಮಿನ ರಾಘವೇಂದ್ರಾಖ್ಯ ಗುರು ಪಾದಾಬ್ಜ ಸೇವಿನ ಕೃತಂ ಅಷ್ಟಾಕ್ಷರ ಸ್ತೋತ್ರಂ ಗುರು ಪ್ರೀತಿಕರಂ ಶುಭಂ. 10 ಶ್ಲೋಕದಲ್ಲಿ ಮುಗಿಸಿ ಇದು ಶ್ರೀ ಗುರು ಜಗನ್ನಾಥ ದಾಸಾರ್ಯ ವಿರಚಿತ ಶ್ರೀ ರಾಘವೇಂದ್ರಾಷ್ಟರ ಸ್ತೋತ್ರಂ ಸಂಪೂರ್ಣಂ ಅಂತೇಳಿ ಮುಗಿದಿದೆ. ಈ ರಾಘವೇಂದ್ರಾಯ ನಮಃ ಇಲ್ಲಿ ಬರುವ ಗ ವಕಾರದ ಪ್ರಾರಂಭ ಆಗುವ ವಕಾರ ಶಬ್ದದಿಂದ ಉದ್ಭವ ಆಗಿರುವ ವೇ ರಾಘವೇಂದ್ರ
ಯ ನ ಮ ಹಾಗಂತೇಳಿ ಏನಿದೆಯೋ ಶ್ರೀಕಾರ ಹಾಕಿದರೆ 8, ಓಂಕಾರ ಸಮೇತವಾಗಿ ಹೇಳಿದರೆ 8 ಆಗುತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಹಾಗಂತೇಳಿ ಅಷ್ಟಾಕ್ಷರ ಮಂತ್ರದ ಒಂದೊಂದು ಅಕ್ಷರಕ್ಕೂ ಕೂಡ ಒಂದೊಂದು ವಿಷಯವನ್ನು ಏನು ನಾವು ಅನುಸಂಧಾನ ಮಾಡಿಕೊಂಡು ಹೇಳಬೇಕೋ ಅದನ್ನು ಗುರು ಜಗನ್ನಾಥ ದಾಸ್ ಅವರೇನ್ಯರು ಕೊಟ್ಟಿದ್ದಾರೆ. ಅದನ್ನು ನಾವು ಅರ್ಥಸಹಿತವಾಗಿ ನೋಡೋಣ.